ಚಿನ್ನ ಖರೀದಿ ಮಾಡ್ಬೇಕು ಅಂತ ಯಾರಾದ್ರೂ ಪ್ಲಾನ್ ಮಾಡ್ತಿದ್ರೆ ಚಿನ್ನ ಖರೀದಿ ಮಾಡೋದಿನ ದಯವಿಟ್ಟು ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಸತತವಾಗಿ ಇಡೀ ದಸರಾ ಹಬ್ಬ ನಮಗೆ ಚಿನ್ನದ ಬೆಲೆ ಏರಿಕೆ ಆಗಿದೆ. ಒಂದಿನ ಮಾತ್ರ ಏನೋ 22 ರೂಪಾಯಿ 23 ರೂಪಾಯಿನೂ ಇಳಿಕೆ ಆಗಿತ್ತು, ಅದರಲ್ಲಿ ಲೆಕ್ಕ ಬರಲ್ಲ ಬಿಡಿ ನಮ್ಗೆ. 23 ರೂಪಾಯಿ ಕಮ್ಮಿ ಆಗಿದ್ರು ಇವಾಗ ಡಬಲ್ ದ ಅಮೌಂಟ್. ಏನ್ ಒಂದೇ ದಿನ 1000 ರೂಪಾಯಿ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ, ಅದಕ್ಕೆ ಹೇಳ್ತಿರೋದು ಚಿನ್ನ ಖರೀದಿ ಮಾಡೋರು ಚಿನ್ನ ಖರೀದಿ ಮಾಡೋದನ್ನ ಸ್ಟಾಪ್ ಮಾಡ್ಬಿಡಿ. 2 ತಿಂಗಳಲ್ಲಿ ಮದ್ವೆ ಸೀಸನ್ ಕೂಡ ಶುರು ಆಗ್ತಾ ಇದೆ, ಅರ್ಥ ಆಗುತ್ತೆ. ಬಟ್ ಸಿಕ್ಕಾಪಟ್ಟೆ ಬೆಲೆ ಏರಿಕೆ, ಸಿಕ್ಕಾಪಟ್ಟೆನಾ ನಾನು ಹೇಳ್ತಾ ಇದ್ದೀನಿ ನಿಮಗೆ ಆಲ್ಮೋಸ್ಟ್ ಒಂದು 3-4 ತಿಂಗಳಿಂದ ಹೇಳ್ಕೊಂಡ್ ಬಂದಿದ್ದೀನಿ. ದೀಪಾವಳಿ ಹಬ್ಬಕ್ಕೆ ಸಿಕ್ಕಾಪಟ್ಟೆ ಏರಿಕೆ ಆಗುತ್ತೆ. ಪ್ರೀವಿಯಸ್ ಆಗಿ ಚಿನ್ನ ತಗೊಳ್ಳಿ ಅಂತಾನು ಕೂಡ ನಿಮಗೆ ಹೇಳ್ತಾ ಇದ್ದೆ ನಾನು. ಇವಾಗ ಬೇಕೇ ಬೇಕು ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ತಗೋತಾರೆ. ಅನವಶ್ಯಕತೆವಾಗಿ ಚಿನ್ನಕ್ಕೆ ಬಂಡವಾಳ ಹಾಕುವವರು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇವತ್ತು ಭಯಂಕರವಾಗಿ ಏರಿಕೆ ಆಗಿದೆ. 24 ಕ್ಯಾರೆಟ್ ಚಿನ್ನ ಇವತ್ತು 11,640 ರೂಪಾಯಿ ಆಗಿದೆ 1 ಗ್ರಾಮು. ನೆನೆ 11,547 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,16,400 ರೂಪಾಯಿ, ನೆನೆ 1,15,480. ನೆನ್ನೆಗೂ ಇವತ್ತು 92 ರೂಪಾಯಿ ಬೆಲೆ ಏರಿಕೆ, 920 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಏರಿಕೆ ಆಗಿದೆ, 92 ರುಪೀಸ್ ಪರ್ ಗ್ರಾಮ್. ಸೊ ನೆಕ್ಸ್ಟ್ 22 ಕ್ಯಾರೆಟ್ ಚಿನ್ನ 10,670 ರೂಪಾಯಿ, ನೆನೆ 10,585 ರೂಪಾಯಿ. 10,500 ಇದ್ದಂತ ಚಿನ್ನ ಇವತ್ತು 10,670 ರೂಪಾಯಿ ಆಗಿದೆ 1 ಗ್ರಾಮ್ 22 ಕ್ಯಾರೆಟ್ ಚಿನ್ನ. 10 ಗ್ರಾಮ್ಗೆ ನಿಮ್ಗೆ 1,06,700 ರೂಪಾಯಿ ಆಗುತ್ತೆ. ನೆನೆ 1,05,850 ರೂಪಾಯಿ. ನೆನೆಗೂ ಇವತ್ತಿಗೂ ನಮ್ಗೆ 85 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ, 850 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ 22 ಕ್ಯಾರೆಟ್ ಚಿನ್ನ ಬೆಲೆ ಏರಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನ 8,730 ರೂಪಾಯಿ, ನೆನೆ 8,661 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 87,300, ನೆನೆ 86,610. ನೆನೆಗೂ ಇವತ್ತಿಗೂ 69 ರೂಪಾಯಿ ಬೆಲೆ ಏರಿಕೆ, 690 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಏರಿಕೆ ಆಗಿದೆ. ಇದು 18 ಕ್ಯಾರೆಟ್ ಚಿನ್ನದಲ್ಲಿ. ಇನ್ನ ಬೆಳ್ಳಿ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೆಳ್ಳಿಯ ದರ ಏರಿಕೆ ಆಗಿದೆ. ರೌಂಡ್ ಆಫ್ ನಿಮಗೆ ನಾನು ಮೊನ್ನೆಯಿಂದ ಹೇಳ್ಕೊಂತ ಬಂದೆ, ಬೆಳ್ಳಿಯ ದರ 1.5 ಲಕ್ಷ ಇಷ್ಟರಲ್ಲೇ ಆಗುತ್ತೆ ಅಂತ ಹೇಳಿಬಿಟ್ಟು ಆಗೋಯ್ತು. 150 ರೂಪಾಯಿ ಇವತ್ತು ಬೆಳ್ಳಿ 1 ಗ್ರಾಮ್ ಆಗಿದೆ. 150 ರೂಪಾಯಿ 1 ಗ್ರಾಮಿನ ಬೆಳ್ಳಿ, 1.5 ಲಕ್ಷ 1 ಕೆಜಿಯ ಬೆಳ್ಳಿ ಆಗುತ್ತೆ. GST ಮೇಕಿಂಗ್ ವೇಸ್ಟೇಜ್ ಎಲ್ಲ ಸೇರಿದ್ರೆ ಇನ್ನೂ ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ಇವತ್ತಿನ ಮಾರುಕಟ್ಟೆಯ ಬೆಲೆ ಬೆಳ್ಳಿ 150 ರೂಪಾಯಿ ಪರ್ ಗ್ರಾಮ್. ಅವಾಗೆಲ್ಲ 40 ರೂಪಾಯಿ 50 ರೂಪಾಯಿಯಲ್ಲಿ ಇದ್ದಿದ್ದಂತ ಬೆಳ್ಳಿ ಇಮ್ಮಿಡಿಯೇಟ್ ಅಂತಲ್ಲ, 1 ವರ್ಷದ ಟೈಮ್ ಪೀರಿಯಡ್ ಅಲ್ಲಿ ಇವತ್ತು 150 ರೂಪಾಯಿ ಬೆಳ್ಳಿ ಆಗಿದೆ ಮಾರ್ಕೆಟ್ ಅಲ್ಲಿ. ಸೊ ಇಷ್ಟೊಂದು ಬೆಲೆ ಏರಿಕೆ ಎಲ್ಲರಿಗೂ ತೊಂದ್ರೆ ಖಂಡಿತ. ಬಟ್ ಇಳಿಕೆ ಎಲ್ಲ ಅಸಾಧ್ಯವಾದ ಮಾತು. ಇಳಿಕೆ ಅಂತೂ ಆಗೋದಿಲ್ಲ, ನಿಮಗೆ ಇನ್ನೂ ಏರಿಕೆ ಆಗುತ್ತೆ. ಬೆಳ್ಳಿ ನನ್ನ ಪ್ರಕಾರ ಇನ್ನೊಂದು 5 ರೂಪಾಯಿವರೆಗೂ ಎಕ್ಸ್ಟೆನ್ಷನ್ ಆಗಿ ಮತ್ತೆ ಸ್ಟಾಪ್ ಆಗುತ್ತೆ. ಮತ್ತೆ ಬೆಳ್ಳಿ ಇನ್ನು ಸ್ವಲ್ಪ ದಿನ ನಮ್ಗೆ ಏರೋದಿಲ್ಲ. ಇನ್ನೊಂದು 5 ರೂಪಾಯಿವರೆಗೂ ಪ್ರೈಸ್ ಜಾಸ್ತಿ ಆಗುತ್ತೆ. ಕಮ್ಮಿ ಆದ್ರೆ 1 ರೂಪಾಯಿ 2 ರೂಪಾಯಿ 10 ಪೈಸೆ 20 ಪೈಸೆ ಕಮ್ಮಿ ಆಗುತ್ತೆ ಹೊರತು ಏರಿಕೆ ಇನ್ನೊಂದು 5 ರೂಪಾಯಿವರೆಗೂ ಮ್ಯಾಕ್ಸಿಮಮ್ ಹೋಗಬಹುದು. ಆಮೇಲೆ ಸ್ಟಾಪ್ ಆಗುತ್ತೆ ಬೆಳ್ಳಿ. ಆಮೇಲೆ ಪ್ರೈಸ್ ಏರಿಕೆ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸ್ಕೊಳ್ಳುತ್ತೆ. ಬಟ್ ಚಿನ್ನ ಅಂತೂ ನಿಲ್ಲಲ್ಲ, ಚಿನ್ನ ಇನ್ನೂ ಜಾಸ್ತಿ ಆಗುತ್ತೆ. ಚಿನ್ನ ಬರ್ದಿಟ್ಕೊಳ್ಳಿ, ಇವತ್ತು ಹೇಳ್ತಾ ಇದ್ದೀನಿ, ದೀಪಾವಳಿ ಸಮಯಕ್ಕೆ 11,000 ರೂಪಾಯಿ 22 ಕ್ಯಾರೆಟ್ ಚಿನ್ನ 1 ಗ್ರಾಮಿಗೆ ಆಗುತ್ತೆ. ಸೊ ನಾನು ಅದನ್ನ ಹೇಳ್ಕೊತಾನೆ ಬಂದಿದ್ದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ 10,680 ರೂಪಾಯಿ ಆಗಿದೆ. ಇನ್ನು ಸಿಂಪ್ಲಿ ಒಂದು 400 ರೂಪಾಯಿ ಜಾಸ್ತಿ ಆಗೋದು ದೊಡ್ಡ ವಿಷಯನೇ ಅಲ್ಲ. ಟಕ್ಕರಾಗಿ 2 ದಿನದಲ್ಲಿ 200, 300 ಅನ್ಕೊಂಡು ಕಿತ್ಕೊಂಡಾಗ 11,000 ರೂಪಾಯಿ ಆಗ್ಬಿಡುತ್ತೆ. ಸೊ ಚಿನ್ನ ಖರೀದಿ ಮಾಡ್ಬೇಕು, ಬೆಳ್ಳಿ ಖರೀದಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸ್ಕೊಂಡಿರುವಂತ ಸಮಯದಲ್ಲಿ ತಗೊಂಡ್ಬಿಡಿ. ಇಲ್ಲ ಅಂದ್ರೆ ಮತ್ತೆ 11,000 ಆಗುತ್ತೆ ಗ್ರಾಮು. ಅದೇ 24 ಕ್ಯಾರೆಟ್ ಚಿನ್ನ ನಿಮ್ಗೆ 12,500 ಆಗುತ್ತೆ ಗಟ್ಟಿ ಚಿನ್ನಕ್ಕೆ. ಸೊ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಚಿನ್ನ ಅಂತೂ ಇಳಿಯುವಂತ ಸಾಧ್ಯತೆ ಇಲ್ಲ. ಬೆಳ್ಳಿ ಅಂತೂ 150 ರೂಪಾಯಿ 1 ಗ್ರಾಮ್ ಆಗಿ ಕೂತಿದೆ. ಸೊ ಶಾಕಿಂಗ್ ಮೇಲೆ ಶಾಕಿಂಗ್ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರ. ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಖರೀದಿ ಮಾಡೋರು ದಯವಿಟ್ಟು ನೋಡಿ ನಂತರ ನೀವು ಖರೀದಿನ ಮಾಡಬಹುದು. ನಿಮ್ಗೊಂದು ಬೇಸಿಕ್ ಐಡಿಯಾ ಸಿಗುತ್ತೆ ಅಂತ. ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ನಮಸ್ಕಾರ.